ಗುಡ್ ಈವ್ನಿಂಗ್ ಸರ್. ನಾವು ಆರಾಧ್ಯ ಎ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಸರ್ ಮಾತಾಡ್ತಿರೋದು. IAS ಇಂಟರ್ವ್ಯೂ ಆ್ಯಕ್ಟಿವಿಟಿ ಬಗ್ಗೆ ನಮ್ಮ ಒಪಿನಿಯನ್ ಹೇಳೋದಕ್ಕೆ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ. ನಮ್ಮ ಒಪಿನಿಯನ್ ಏನಪ್ಪ ಅಂದರೆ, ಅವಳು ಚೆನ್ನಾಗೇ ಮಾಡಿದ್ಲು IAS ಇಂಟರ್ವ್ಯೂ ಆ್ಯಕ್ಟಿವಿಟಿ. ನಮಗೆ ಖುಷಿ ಆಯ್ತು ಅವತ್ತು ಮಾಡಿದ್ದವಳು. ಅವಳು ಮಾಡಿರೋದ್ರಿಂದ ಇವರು ಒಂದೇ ಥರ ಭಾಳ ಥರ ವೆರೈಟಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಕ್ಟಿವಿಟೀಸ್ನ. ದೀಪಕ್ ಸರ್ ಕ್ರಿಯೇಟಿವ್ ಆಗಿ ಲರ್ನಿಂಗ್ ಮಾಡ್ತಿದ್ದಾರೆ. ಹಂಗಾಗಿ ಅವಳು ಚೆನ್ನಾಗೇ ನಮಗೆ ಭಾಳ ಚೆನ್ನಾಗಿ ವುಡ್ಯಾನ್ ಸ್ಕೀಮ್ ಬಗ್ಗೆ ಅವಳು ಮಾತಾಡಿದ್ಲು ಅವತ್ತು. ಅವಳಲ್ಲೇ ಇಂಟರ್ವ್ಯೂ ಕೊಟ್ಟಾಗ ಭಾಳ ಖುಷಿ ಆಯ್ತು ಸರ್ ನಮಗೆ ನೋಡಿ ಅವಳನ್ನ. ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ಲು, ತುಂಬ ಚೆನ್ನಾಗಿ ಮಾತಾಡಿದ್ಲು. ಅವಳಿಗೆ ಫಸ್ಟ್ ಪ್ರೈಸ್ ಬಂತು. ಆ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ ಹೇಳ್ತಿದ್ದೀವಿ ಈ ಥರ ಒಪಿನಿಯನ್ ಅಂತಲ್ಲ. ಅವಳು ಮುಂಚೆನೇ ತುಂಬ ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಹಂಗಾಗಿ ಅವಳು ತುಂಬಾ ಚೆನ್ನಾಗಿ ಕಲ್ತಿದ್ಲು. ಅವಳನ್ನು ಕಲ್ತಿರೋದು ನೋಡ್ತಾ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ನನ್ನ ಮಗಳಿದ್ದಾಳೆ, ಇನ್ನೊಬ್ಬ ಆದ್ಯ ಅಂತೇಳಿ. ಅವಳು ಅದ್ರ ಬಗ್ಗೆ, ಆ ಸ್ಕೀಮ್ ಬಗ್ಗೆ, ಅವಳು ಹೇಳೋದು ಮ್ಯಾಟ್ರ್ ಬಗ್ಗೆ ಪೂರ್ತಿಯಾಗಿ ಅವಳು ಕಲ್ತಿದ್ಲು ಮನೆಯಲ್ಲಿ. ಅವಳು ಅಂದರೆ ಚೈನ್ ಲಿಂಕ್ ಥರ ಸರ್ ಇದೊಂಥರ. ಈಗ ನನ್ನ ದೊಡ್ಡವರೊಬ್ರು ಏನು ಮಾಡ್ತಾರೋ ಅದನ್ನೇ ಚಿಕ್ಕವರು ಪಾಲಿಸ್ತಾರೆ ಅನ್ನೋದಕ್ಕೆ ಕಾರಣ ಇದು ಒಂದು ಉದಾಹರಣೆ ಅವಳು ಮಾಡಿರೋದು. ಅವಳು ಹೇಳ್ತಾ ಅವಳು ಮಾತಾಡೋದು ಅದು ಎಲ್ಲ ಅವಳು ಕಿವಿಗೆ ಬಡಿತಾ ಚಿಕ್ಕವಳ ಕಿವಿಗೆ ಅವಳು ಅದನ್ನು ನೋಡ್ದಲ್ಲೇ ಕಲ್ತ್ಬಿಟ್ಟಿದ್ಲು. ಅದನ್ನು ಪೂರ್ತಿ ಮ್ಯಾಟ್ರನ್ನ ವುಡ್ಯಾನ್ ಸ್ಕೀಮ್ ಬಗ್ಗೆ ನಾನು ಹೇಳ್ತೀನಿ, ನಾನು ಮಾಡ್ತೀನಮ್ಮ ಅಂತಂದು. ಅವಳಿಗೆ ಒಂದು ಇಂಟರ್ವ್ಯೂ ಅಂದರೆ ಯಾವ ಥರ ಇರುತ್ತೆ, ಇಂಟರ್ವ್ಯೂ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತಿದ್ದೀರಾ. ಇದರಲ್ಲಿ ಗ್ರಾಮರ್ ಎಕ್ಸ್ಪೋ ಬಗ್ಗೆನೂ ಚೆನ್ನಾಗಿ ನೀವು ಅವರಿಗೆ ಇಂಟ್ರೆಸ್ಟ್ ತೋರಿಸಿ ಮಾಡಿದ್ದೀರಾ. IAS ಇಂಟರ್ವ್ಯೂ ಆ್ಯಕ್ಟಿವಿಟಿ ಇರ್ಬೋದು, ಈ ಥರ ಹೊಸ ಆ್ಯಕ್ಟಿವಿಟಿ ಇರೋದ್ರಿಂದ ಬರೀ ಟೆಕ್ಸ್ಟ್ ಬುಕ್ಕನ್ನೇ ಓದಿ ಮಕ್ಕಳು ಅಷ್ಟಕ್ಕೆ ಸೀಮಿತ ಅನ್ನೋದಕ್ಕಿಂತ ಈ ಥರ ಹೊಸ ಕಲೆಗಳ್ನ ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ಏನೋ ಆಫ್ಟರ್ ಎಕ್ಸಾಮ್ ಆದಮೇಲೆ ಟೆನ್ಸಸ್ ಬಗ್ಗೆ ನೀವು ಮಾಡ್ತೀನಿ ಅಂತ ಹೇಳಿದ್ದೀರಾ. ಅದು ಒಳ್ಳೆಯದೇ. ನೀವೇನೇ ಮಾಡಿದ್ರೂ ನಮ್ಮ ಸಪೋರ್ಟ್ ಇದೆ. ನಮ್ಮ ಮಕ್ಕಳು ನೀವು ಮಾಡಿರೋದ್ರಿಂದ ಮಾಡಿದ್ದಾರೆ. ಆಮೇಲೆ ಈಗ ಗ್ರಾಮರಲ್ಲಾಗಲಿ ನೀವು ಇಂಗ್ಲೀಷ್ ಕ್ಲಾಸ್ಗಳು ತಗೊಳ್ಳೋದ್ರಲ್ಲಿ ನಮಗೆ ತುಂಬ ತೃಪ್ತಿ ಇದೆ. ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.